ಬರದಾಗಿ ಕಾಮೆಂಟ್ ಮಾಡುವವರ ಬಗ್ಗೆ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಆ ಭರದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಭರದಲ್ಲಿ ಒಂದು ಸ್ಟೇಜ್ ಮೇಲೇನೆ ನಟಿ ರಚಿತಾ ರಾಮ್ ಅಶ್ಲೀಲ ಪದವನ್ನ ಬಳಸಿದ್ದಾರೆ. ಈಗ ಚರ್ಚೆಗೆ ಕಾರಣವಾಗಿದೆ ಆ ಅಶ್ಲೀಲವಾದಂತಹ ಪದ ಬಳಸಿರೋದು. ಕಳ್ ಸಿನಿಮಾ ಪತ್ರಿಕಾಗೋಷ್ಠಿಯಲ್ಲಿ ರಚಿತಾ ರಾಮ್ ಒಂದು ತಮ್ಮ ಚಿತ್ರತಂಡ ಏನಿರುತ್ತೆ ಅವ್ರ ಜೊತೆ ಭಾಗಿಯಾಗಿರ್ತಾರೆ. ಈ ವೇಳೆ ಪತ್ರಕರ್ತರು ಬಾಡಿ ಶೇಮಿಂಗ್ ಮಾಡುವವರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ರಚಿತಾ ರಾಮ್ ಒಂದು ರಿಯಾಕ್ಟ್ ಮಾಡ್ತಾರೆ, ಅಂದ್ರೆ ಕೋಪ ಮಾಡಿಕೊಂಡು ರಿಯಾಕ್ಟ್ ಮಾಡ್ತಾರೆ. ಈ ವೇಳೆ ಅವರು ಬಾಯಿ ತಪ್ಪಿ ಆ ಪದ ಬಳಕೆಯನ್ನ ಮಾಡಿದ್ದಾರೆ, ಅಂದ್ರೆ ಏನೋ ಒಂದು ಪದ ಬಳಕೆ ಮಾಡಿದ್ದಾರೆ. ಬಾಡಿ ಶೇಮಿಂಗ್ ಮಾಡೋರಿಂದ ಎಷ್ಟೋ ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಂತಹ ಉದಾಹರಣೆಗಳು ಇದಾವೆ. ಇನ್ನು ಒಬ್ಬ ಸ್ಟಾರ್ ನಟಿಯಾಗಿ ಮತ್ತೊಂದು ಹೆಣ್ಣಾಗಿ ನೀವು ಇದರ ಬಗ್ಗೆ ಏನ್ ಹೇಳ್ತೀರಿ ಅಂತ ರಚಿತಾಗೆ ಮಾಧ್ಯಮ ಪ್ರತಿನಿಧಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ರಚಿತಾ ಅವರು. ಆತ್ಮಹತ್ಯೆ ಮಾಡ್ಕೊಳ್ಳೋರನ್ನ ಮೂರ್ಖರು ಅಂತ ಹೇಳ್ತೇನೆ. ಇದಕ್ಕೇನಾ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಜೀವ ಕೊಟ್ಟಿರೋದು? ಇರೋದು ಒಂದೇ ಜೀವ, ಅದನ್ನ ಯಾರೋ ಏನೋ ಹೇಳಿದ್ರು ಅಂತ ನೀವು ಕಲ್ತ್ಕೊಳ್ತೀರಾ? ನಾನಂತೂ ಇಂತಹ ಕೆಟ್ಟ ಕಾಮೆಂಟ್ಗಳನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಯಾರೋ ಒಬ್ಬ ಇಡಿಯೇಟ್ ಅಂದ ತಕ್ಷಣ ನಾನು ಇಡಿಯೇಟ್ ಆಗ್ತೀನಾ? ಇಲ್ಲ, ನನ್ನ ಹೆಸರು ರಚಿತಾ, ಹಾಗೆ ಕರೆದ್ರೆ ಮಾತ್ರ ನಾನು ರಿಯಾಕ್ಟ್ ಮಾಡ್ತೇನೆ. ಯು ಕಾಲ್ ಮಿ ಇಡಿಯೇಟ್ ಡ್ಯಾಶ್ ಇಲ್ಲ ಗೆಟ್ ಲಾಸ್ಟ್ ಅಂತ ಹೇಳಿದ್ದಾರೆ. ಅವರ ಈ ಒಂದು ಹೇಳಿಕೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ.